ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ವಿಡಿಯೋದೊಳಗೆ ಈಗ ಆಲ್ರೆಡಿ ಶಿಕ್ಷಕರ ನೇಮಕಾತಿಯಾಗಿ ಕಾಲ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಗಸ್ಟಲ್ಲಿ. ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಿದೆ, ವಿಲೇಜ್ ಅಕೌಂಟೆಂಟ್ ಆಗ್ತಾ ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ಬೇಸಿಕ್ ಓದ್ಕೋಬೇಕಾಗುತ್ತೆ. ಬೇಸಿಕ್ ಓದ್ಬೇಕಾತಂದ್ರ ತಾವು ಏನ್ ಬೇಕಾಗುತ್ತೆ ಅಂದ್ರೆ 1ರಿಂದ ಅಥವಾ 5ರಿಂದ ಹಿಡ್ಕೊಳ್ರಿ 10ನೇ ತರಗತಿವರೆಗೆ ಪಠ್ಯ ಪುಸ್ತಕಗಳು ನಿಮಗೆ ಬೇಕಾಗ್ತಾವ. ಸೊ ಈ ಪಠ್ಯ ಪುಸ್ತಕಗಳು ಎಲ್ಲಿ ನಿಮಗೆ ಸಿಗ್ತಾವು ಅಂತ ಹೇಳಿ ನಾ ಈ ಒಂದು ತರಗತಿ ಒಳಗೆ ನಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊದಲಿಗೆ ತಾವೇನ್ ಮಾಡ್ಬೇಕಾಗುತ್ತೆ, ಗೂಗಲ್ ಕ್ರೋಮ್ ಅಲ್ಲಿ ಹೋಗ್ಬೇಕಾಗುತ್ತೆ. ಗೂಗಲ್ ಕ್ರೋಮ್ ಅಲ್ಲಿ ಹೋಗಿ ಇಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಸರ್ಚ್ ಬಾರ್ ಅಂತ ಇರುತ್ತೆ ನೋಡಿ. ಸೊ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಏನ್ ಮಾಡ್ಬೇಕ್ರಿ, ಟೈಪ್ ಮಾಡ್ಬೇಕಾಗುತ್ತೆ. ಏನಂತ ಟೈಪ್ ಮಾಡ್ಬೇಕಾಗುತ್ತೆ ರೀ, ನಿಮ್ಗೆ ಏನ್ ಬೇಕು ಅದನ್ನ ಟೈಪ್ ಮಾಡ್ರಿ. ಏನಂತ ಇಲ್ಲಿ ನೋಡ್ರಿ, ಕರ್ನಾಟಕ ನೋಡಿ, ನಾ ಇಲ್ಲಿ ಏನಂತ ಟೈಪ್ ಮಾಡಿದೆ ರೀ, ಕರ್ನಾಟಕ ಸ್ಕೂಲ್ ಬುಕ್ಸ್ PDF ಅಂತ ಟೈಪ್ ಮಾಡಿದೆ. ಸೊ ಇದನ್ನ ಟೈಪ್ ಮಾಡಿ ನೀವೇನ್ ಮಾಡ್ಬೇಕು, ಇಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಸೊ ಈ ರೀತಿ ಕರ್ನಾಟಕ ಸರ್ಕಾರದ ಏನ್ ಬರುತ್ತೆ ವೆಬ್ಸೈಟ್ ಅನ್ನ ಬರುವಂತದ್ದು. ಓಕೆನಾ, ಇಲ್ಲಿ ಕರ್ನಾಟಕ ಸರ್ಕಾರದ ಇದೆ ನೋಡಿ, ಕರ್ನಾಟಕ ಬೋರ್ಡ್ ಬುಕ್ಸ್ ಅಂತ ಇದೆ. ಸೊ ಇದನ್ನ ಏನ್ ಮಾಡ್ಬೇಕು, ನೀವು ಕ್ಲಿಕ್ ಅನ್ನ ಮಾಡಬೇಕು. ಸೊ ಇದನ್ನ ಕ್ಲಿಕ್ ಅನ್ನ ಮಾಡಿದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬರ್ಬೇಕು ನೀವು. ಇಲ್ಲಿ ಕೆಳಗಡೆ ಬಂದಾಗ ನಿಮ್ಗೆ ಏನಾಗುತ್ತೆ, ಇಲ್ಲಿ ಪಠ್ಯ ಪುಸ್ತಕಗಳು ಅಂತ ಇದೆ ನೋಡಿ ಸ್ನೇಹಿತರೆ. ಪಠ್ಯ ಪುಸ್ತಕಗಳು ಅಂತ ಇದೆ. ಪಠ್ಯ ಪುಸ್ತಕಗಳು ನೋಡಿ 2025-26 ಬೇಕಾ, 25-26 ಬೇಕಾ ಕೇಳಿದಾರೆ, 26-27 ಅಂತ ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ. ನೀವು ಪಠ್ಯ ಪುಸ್ತಕಗಳು ಯಾವ ಪಠ್ಯ ಪುಸ್ತಕಗಳು ಬೇಕು ಅಂತೇಳಿ ನೀವು ನೋಡ್ಬೋದು. ಇಲ್ಲಿ LKG ಬೇಕಾ, UKG ಬೇಕಾ ನೋಡಿ, ಇಲ್ಲಿದೆ ನೋಡಿ. ಇನ್ನು LKG ಬೇಕಾ, UKG ಬೇಕಾ, 1ನೇ ತರಗತಿನ, 2ನೇ ತರಗತಿನ, 3ನೇ ತರಗತಿ, 4, 5, 6, 7, 8, 9, 10, 10ನೇ ತರಗತಿವರೆಗೆ ಇಲ್ಲಿ ಬುಕ್ ಇರ್ತವೆ ನೋಡಿ. ನಿಮಗೆ ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, 5ನೇ ತರಗತಿ ಒಂದು ಪಠ್ಯ ಪುಸ್ತಕನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 5ನೇ ತರಗತಿ ಇಲ್ಲಿ ನಿಮ್ಗೆ ಏನ್ ಬೇಕ್ರಿ, ಲ್ಯಾಂಗ್ವೇಜ್ ಬೇಕಾಗಿತ್ತು ಅಂತಂದ್ರ ನೋಡಿ, ಇಲ್ಲಿದೆ ನೋಡಿ ಭಾಷಾ, ಹೌದ್ರಿ. ದ್ವಿತೀಯ ಭಾಷೆ ಪಠ್ಯ ಪುಸ್ತಕಗಳು ಬೇಕಾದ್ರೆ ಇದನ್ನ ಮಾಡ್ಬೇಕ್ರಿ. ಕನ್ನಡ ಮಾಧ್ಯಮ ಬೇಕಾದ್ರೆ ಇದನ್ನ ಮಾಡ್ಬೇಕ್ರಿ. ಇಂಗ್ಲಿಷ್ ಮಾಧ್ಯಮ ಬೇಕಾದ್ರೆ ಇದನ್ನ ಒತ್ತಬೇಕು. ಸೊ ನನಗೆ ಏನ್ ಮಾಡೋನು ಅಂತಂದ್ರ, ನಾನು ಕನ್ನಡ ಮಾಧ್ಯಮ ಪಠ್ಯ ಪುಸ್ತಕವಾಗಿರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಅನ್ನ ನೋಡ್ಬೇಕಂತ ಮಾಡಿದ್ದೀನಿ. ಅಲ್ಲಿ ನೋಡಿ ನಾನೀಗ EVS ಅನ್ನ ಒತ್ತೀನಿ ನೋಡಿ. ಇಲ್ಲಿ EVS ಪಠ್ಯ ಪುಸ್ತಕ ಭಾಗ 1 ಒತ್ತೀನಿ ನೋಡಿ. 1 ಒತ್ತಿದಾಗ ನಿಮ್ಗೆ ಏನಾಗುತ್ತೆ, ಈ ರೀತಿ ಒಂದು ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿ ಏನಾಗುತ್ತೆ, ಪಠ್ಯ ಪುಸ್ತಕ ಏನಾಗುತ್ತೆ ಓಪನ್ ಆಗ್ತದೆ. ಓಪನ್ PDF ರೂಪದಲ್ಲಿ ಆಗುತ್ತೆ. ನೀವು ಅಲ್ಲೇನೋ ಓದ್ಕೋಬಹುದು, ಹೌದಾ. ನೋಡಿ, ಇದು ಸರ್ಕಾರದ ಈಗ ಅಧಿಕೃತ ಬುಕ್ಕ ಇದು, ಹೌದಾ. ಸೊ ಇಲ್ಲಿ ಪೂರಾ ನೀವು ಆರಾಮ್ಸೆ ಮೊಬೈಲಲ್ಲಿ PDF ಅಲ್ಲಿ ಕೂಡ ಓದ್ಕೋಬಹುದು ಇದನ್ನ, ಹೌದ್ರಿ. ಇಲ್ಲಿ ನೋಡಿ ಎಲ್ಲ ಓದ್ಕೋಬಹುದು. ಇಲ್ಲಿ ಏನಾರ ಪಾಯಿಂಟ್ಸ್ ಇತ್ತಂದ್ರೆ ನೀವು ಬುಕ್ಸ್ ಅಲ್ಲಿ ಬರ್ಕೋಬಹುದು. ನೀವು ಏನ್ ಟೆಕ್ಸ್ಟ್ ಬುಕ್ ತಗೊಂಡ ಓದ್ಬೇಕಂತೇನೆ, ಇಲ್ಲಿ ಎಲ್ಲಾ ಟೆಕ್ಸ್ಟ್ ಬುಕ್ಗಳು ಇಲ್ಲಿ ಸಿಗ್ತಾವೆ. ಓಕೆ, ಇದು 5ನೇ ತರಗತಿದ ನಾನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ, ಹೌದಾ. ಈಗ ನಾವು 10ನೇ ತರಗತಿದು ನೋಡೋಣವಾ. 10ನೇ ತರಗತಿದು ಒಂದು ನೋಡ್ಬಿಡೋಣ. ಓಕೆ, 10ನೇ ತರಗತಿದು ತೋರಿಸ್ತೀನಿ ನೋಡಿ. 10ನೇ ತರಗತಿ ಬೇಕಾದ್ರೆ 10ನೇ ತರಗತಿ. ಓಕೆ, 10ನೇ ತರಗತಿ, ಹೌದಾ. 10ನೇ ತರಗತಿ ಮೇಲೆ ನೀವೇನು ಮಾಡ್ಬೋದು, ಕ್ಲಿಕ್ ಅನ್ನ ಮಾಡಬೇಕು. ಇಲ್ಲಿ ನೋಡಿ, ಕನ್ನಡ ಮಾಧ್ಯಮ ಬೇಕು, ಇಂಗ್ಲಿಷ್ ಮಾಧ್ಯಮ, ಹಿಂದಿ ಮಾಧ್ಯಮ, ಉರ್ದು ಮಾಧ್ಯಮ ಅಂತಿದೆ. ನಾನು ಕನ್ನಡ ಮಾಧ್ಯಮದಲ್ಲಿ ಯಾವ ಭಾಷೆಯನ್ನು ಆಯ್ಕೊಡ್ತೀನಿ ರೀ, ವಿಜ್ಞಾನವನ್ನ ತಗೊಂತೀನಿ. ಭಾಗ 1 ವಿಜ್ಞಾನವನ್ನ ನಾನು ಆಯ್ಕೆ ಮಾಡಿದ್ದೀನಿ ನೋಡಿ. ಸ್ವಲ್ಪ ಏನಾಗುತ್ತೆ ರೀ, ನಿಲ್ಬೇಕಾಗುತ್ತೆ, ಲೋಡ್ ತಗೋತದೆ. ನಂತರ ಏನಾಗುತ್ತೆ, ನಿಮಗೆ ಈ ರೀತಿ ಬುಕ್ಗಳು ಓಪನ್ ಆಗ್ತವೆ. ಸೊ ಸರ್ಕಾರದ ಈಗೇನು ಸ್ಟಡಿ ಮಾಡಕ್ ಕೊಟ್ಟಾರಲ್ಲ ಮಕ್ಕಳಿಗೆ, ಅದೇ ಬುಕ್ಗಳು ನಿಮ್ಗೆ ಏನ್ ಮಾಡ್ತದ್ರಿ, ಇಲ್ಲಿ ಡೌನ್ಲೋಡ್ ಮಾಡಿ ಇದು ಕೊಡ್ತದ. ಓಕೆ, ನೋಡಿ ಬಂತು ನೋಡಿ. ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೂ ಕೂಡ 1 ನಿಮಿಷ ಒಳಗ ಬಂದ್ಬಿಡುತ್ತೆ. ಇವನ್ನೆಲ್ಲ ನೀವು ಓದ್ಕೊಂಡ್ರಿ ಅಂತಂದ್ರ ನಿಮ್ಗೆ ಬಹಳ ಅನುಕೂಲ ಆಗ್ತದ ನೋಡಿ. ಎಲ್ಲ ಕನ್ನಡದಲ್ಲೇ ಇರ್ತದೆ. ನೀವು ಕನ್ನಡ ಮೀಡಿಯಂ ಹಾಕಿದ್ರಿ ಅಂದ್ರೆ ಕನ್ನಡ ಮೀಡಿಯಂ ಇರ್ತದ ನೋಡಿ. ಇದೆಲ್ಲ ನೋಡಿ, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಸೊ ಇವನ್ನೆಲ್ಲ ನೀವು ಓದ್ತಾ ಹೋದ್ರಿ ಅಂದ್ರೆ ಆರಾಮ್ಸೆಯಾಗಿ ನಿಮ್ಗೆ ಎಲ್ಲ ಬರ್ತಾ ಹೋಗ್ತದ. ಓಕೆ, ಎಲ್ಲಿ ಆ ಬುಕ್ ಈ ಬುಕ್ ಎಲ್ಲ ಇವನ್ನ ಓದ್ಕೊಡ್ರಿ ಒಂದು ರೌಂಡ, ಆಮೇಲೆ ನಿಮ್ಗೆ ಇದಾಗುತ್ತೆ. ಮತ್ತೆ ಇನ್ನೊಂದು ಮೌಲ್ಯ ಶಿಕ್ಷಣದ ಬಗ್ಗೆ ನೋಡಿ. ಮೌಲ್ಯ ಶಿಕ್ಷಣದ ಬಗ್ಗೆ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ, ಟೀಚರ್ ಆಗ್ಬೇಕನ್ನೋರಿಗೆ, ಹೌದಾ. ಇಲ್ಲಿದೆ ನೋಡಿ, ಮೌಲ್ಯ ಶಿಕ್ಷಣ ಅಂತ ಹೊಡೆದ್ರಿ ಅಂತಂದ್ರೆ ಯಾವ್ದು ಬೇಕು ನೋಡ್ರಿ, ಇಲ್ಲೆಲ್ಲ ಕೊಟ್ಟಿರ್ತಾರೆ. ಇನ್ನು ತರಗತಿ 6ನೇ ತರಗತಿದು ಕೊಟ್ಟಿದ್ದಾರೆ, ಹೌದ್ರಿ.
ಅದೇ 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ನೋಡೋಣ. 10ನೇ ತರಗತಿಯ ಮೌಲ್ಯ ಶಿಕ್ಷಣದ ಬಗ್ಗೆ ಇರ್ತಕ್ಕಂಥದ್ದು. ಇದನ್ನು ಕೂಡ ನೀವು ಓದ್ಕೋಬೇಕ್ರಿ, ಯಾಕಂದ್ರೆ ಟೀಚರ್ಗೆ ಕಂಪಲ್ಸರಿಯಾಗಿ ಇವು ಪ್ರಶ್ನೆ ಬಂದೇ ಬರ್ತಾವ ನೋಡ್ರಿ. ದೈಹಿಕ ಶಿಕ್ಷಣ ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಒಳಗೊಂಡಿರ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇದು ನೀವು ಆರಾಮ್ಸೆಯಾಗಿ ಓದ್ಕೋಬಹುದು. ನೋಡಿ ಎಷ್ಟೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಓದ್ತಾ ಹೋದ್ರಿ ಅಂತಂದ್ರೆ ಎಲ್ಲಿ ಹೋಗುದಿಲ್ರಿ, ಎಲ್ಲ ಇಲ್ಲೇ ಇರ್ತದೆ. ಓಕೆ, ಎಲ್ಲ ಬುಕ್ ಇದಾವೆ ನೋಡ್ರಿ, ಇಲ್ಲಿ ಎಲ್ಲ ಬುಕ್ಸು ಇದಾವೆ. ಇಲ್ಲಿ ಸರ್ಕಾರದ ಬುಕ್ಸೇ ಇರುವೆಲ್ಲ. ಆರಾಮ್ಸೆ ನೀವೇನು ಮಾಡ್ಬೋದು, ಓದ್ಕೋಬೋದು. ಇಷ್ಟು ಮಾಹಿತಿ. ಮತ್ತೇನಾದರೂ ಇದ್ರ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿರಿ. ಯಾರಿಗೆ ಟೆಕ್ಸ್ಟ್ ಬುಕ್ ಬೇಕಂತಿರ್ತಾರಲ್ಲ ಅವರಿಗೆ, ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಜಾಸ್ತಿ ಶೇರ್ ಮಾಡಿರಿ. ಆರಾಮ್ಸೆ ಒಂದು ಮೊಬೈಲಲ್ಲಿ ನೀವೆಲ್ಲ ಓದ್ಕೋಬೋದು. ಓಕೆನಾ? ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ನಮಸ್ಕಾರ.